ನಮಸ್ಕಾರ ಸ್ನೇಹಿತರೆ, ಎಪಿಕ್ ಕತೆ ಕನ್ನಡ ಚಾನಲ್ಗೆ ಸ್ವಾಗತ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಸಾಕ್ಷಾತ್ ಯಮಧರ್ಮರಾಯನೇ ಬಂದು ಪ್ರಾಣ ಕೇಳಿದ್ರೆ ಇಲ್ಲ ಅನ್ನೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಪುರಾಣದಲ್ಲಿ ಒಬ್ಬ ಬಾಲಕನಿದ್ದ. ಅವನು ತನ್ನ ಭಕ್ತಿಯಿಂದ ಯಮನನ್ನೇ ಭಯಪಡಿಸಿದ, ಸಾವಿನ ದಿನಾಂಕವನ್ನೇ ಬದಲಾಯಿಸಿದ. ಅವನು ಯಾರು? ಆತನೇ ಮಾರ್ಕಂಡೇಯ. ಬನ್ನಿ, ಶಿವನು ಕಾಲಾಂತಕನಾಗಿ ಬದಲಾದ ಆ ರೋಚಕ ಕಥೆಯನ್ನ ನೋಡೋಣ. ಹಿಂದೆ ಮುರುಕೊಂಡ ಋಷಿ ಮತ್ತು ಅವರ ಪತ್ನಿ ಮರುದ್ವತಿಗೆ ಮಕ್ಕಳಿರಲಿಲ್ಲ. ಅವರು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದರು. ಶಿವ ಪ್ರತ್ಯಕ್ಷನಾದಾಗ ಋಷಿಗಳು ನಮಗೊಬ್ಬ ಮಗ ಬೇಕು ಅಂತ ಕೇಳ್ಕೊಂಡ್ರು. ಆಗ ಶಿವನು ವಿಚಿತ್ರವಾದ ಆಯ್ಕೆ ನೀಡಿದನು. ನೋಡು ಋಷಿಯೇ, ನಿನಗೆ 100 ವರ್ಷ ಬದುಕುವ ದಡ್ಡ ಮಗ ಬೇಕಾ ಅಥವಾ 16 ವರ್ಷ ಮಾತ್ರ ಬದುಕುವ ಮಹಾನ್ ಬುದ್ಧಿವಂತ ಮಗ ಬೇಕಾ ಅಂತ. ದಂಪತಿಗಳು ಯೋಚನೆ ಮಾಡಿದ್ರು. ದಡ್ಡ ಮಗ 100 ವರ್ಷ ಇದ್ದು ಏನ್ ಪ್ರಯೋಜನ? ಅದಕ್ಕೆ ಅವರು ನಮಗೆ 16 ವರ್ಷ ಬದುಕುವ ಬುದ್ಧಿವಂತ ಮಗನೇ ಬೇಕು ಅಂತ ಕೇಳ್ಕೊಂಡ್ರು. ಹಾಗೆ ಹುಟ್ಟಿದವನೇ ಈ ತೇಜಸ್ವಿ ಬಾಲಕ ಮಾರ್ಕಂಡೇಯ. ಮಾರ್ಕಂಡೇಯ ಬೆಳೆಯುತ್ತಿದ್ದಂತೆ ಅವನ ತೇಜಸ್ಸು ಮತ್ತು ಭಕ್ತಿ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ಆದರೆ ಅವನ ತಂದೆ ತಾಯಿಗೆ ಮಾತ್ರ ಮನಸ್ಸಿನಲ್ಲಿ ಬೆಂಕಿ ಇಟ್ಟ ಹಾಗೆ ಸಂಕಟವಾಗುತ್ತಿತ್ತು. ಯಾಕಂದ್ರೆ ದಿನ ಕಳೆದಂತೆ ಅವನ ಆಯಸ್ಸು ಕರಗುತ್ತಿತ್ತು. ಮಾರ್ಕಂಡೇಯನಿಗೆ 16 ವರ್ಷ ತುಂಬಿತ್ತು. ಮನೆಯಲ್ಲಿ ಸಂಭ್ರಮದ ಬದಲು ಸೂತಕದ ಛಾಯೆ ಇತ್ತು. ತಂದೆ ತಾಯಿ ಅಳುವುದನ್ನು ನೋಡಿ ಮಾರ್ಕಂಡೇಯ ಕಾರಣ ಕೇಳಿದನು. ವಿಷಯ ಗೊತ್ತಾಯ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ನನ್ನ ಸಾವು ಖಚಿತ ಅಂತ. ಅದಕ್ಕೆ ಮಾರ್ಕಂಡೇಯ ಹೆದರಲಿಲ್ಲ. ತಂದೆಯೇ, ಶಿವನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿಯೂ ಅಲಗಾಡಲ್ಲ. ಆ ಮೃತ್ಯುಂಜಯನೇ ನನ್ನನ್ನು ಕಾಪಾಡ್ತಾನೆ ಎಂದು ಧೈರ್ಯ ಹೇಳಿ ಶಿವನ ದೇವಾಲಯಕ್ಕೆ ಹೋದನು. ಅದು ಅವನ 16ನೆಯ ಹುಟ್ಟುಹಬ್ಬದ ದಿನ. ಅದೇ ಅವನ ಸಾವಿನ ದಿನ ಕೂಡ. ಮಾರ್ಕಂಡೇಯ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕುಳಿತು ಶಿವಲಿಂಗವನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಓಂ ನಮಃ ಶಿವಾಯ ಎಂದು ಜಪ ಮಾಡಲು ಶುರು ಮಾಡಿದನು. ಸಮಯ ಕಳೆಯಿತು. ಯಮಧರ್ಮರಾಯ ತನ್ನ ದೂತರನ್ನು ಕಳುಹಿಸಿದನು. ಅವರು ಬಂದು ಮಾರ್ಕಂಡೇಯನ ಪ್ರಾಣ ಎಳೆಯಲು ನೋಡಿದರು. ಆದರೆ ಶಿವಲಿಂಗದ ಹತ್ತಿರ ಹೋಗಲು ಅವರಿಗೆ ಆಗಲೇ ಇಲ್ಲ. ಅಲ್ಲಿನ ತೇಜಸ್ಸು ಅವರನ್ನು ಸುಟ್ಟು ಹಾಕುವಂತೆ ಇತ್ತು. ದೂತರು ಓಡಿ ಹೋಗಿ ಯಮನಿಗೆ ವಿಷಯ ಹೇಳಿದರು. ಯಮನಿಗೆ ಕೋಪ ಬಂತು. ನಾನೇ ಹೋಗ್ತೀನಿ ಎಂದು ತನ್ನ ವಾಹನವಾದ ಕೋಣದ ಮೇಲೆ ಕುಳಿತು ಹೊರಟನು. ಯಮರಾಯ ದೇವಸ್ಥಾನದ ಒಳಗೆ ಬಂದನು. ಅವನ ಹೆಜ್ಜೆಗೆ ಭೂಮಿ ನಡುಗಿತು. ಎಲ್ಲೋ ಬಾಲಕನೇ, ನಿನ್ನ ಆಯಸ್ಸು ಮುಗಿದಿದೆ, ಬಾ ಇಲ್ಲಿ ಎಂದು ಗುಡುಗಿದನು. ಮಾರ್ಕಂಡೇಯ ಅಲುಗಾಡಲಿಲ್ಲ. ಕಣ್ಣು ಮುಚ್ಚಿ ಶಿವನನ್ನು ಕರೆದನು. ಯಮನಿಗೆ ತಾಳ್ಮೆ ಹೋಯಿತು. ನೀನ್ ಬರೋದಿಲ್ವಾ? ಹಾಗಾದ್ರೆ ನಾನೇ ಎಳ್ಕೊಂಡು ಹೋಗ್ತೀನಿ ಎಂದು ತನ್ನ ಭಯಂಕರವಾದ ಕಾಲಪಾಶವನ್ನು ಬೀಸಿದನು. ಆ ಪಾಶ ಹೋಗಿ ಮಾರ್ಕಂಡೇಯನ ಕುತ್ತಿಗೆಗೆ ಬಿತ್ತು. ಆದರೆ ಮಾರ್ಕಂಡೇಯ ಶಿವಲಿಂಗವನ್ನು ತಬ್ಬಿಕೊಂಡಿದ್ದರಿಂದ ಆ ಪಾಶ ಶಿವಲಿಂಗಕ್ಕೂ ಸೇರಿ ಬಿತ್ತು. ಯಾವಾಗ ಯಮನ ಹಗ್ಗ ಶಿವಲಿಂಗಕ್ಕೆ ತಗುಲಿತೋ ಪ್ರಳಯವೇ ಆದಂತಾಯ್ತು. ಶಿವನಿಗೆ ವಿಪರೀತ ಕೋಪ ಬಂತು. ಲಿಂಗವು ಸ್ಫೋಟಗೊಂಡು ಅದರೊಳಗಿನಿಂದ ರುದ್ರರೂಪಿಯಾದ ಪರಶಿವನು ತ್ರಿಶೂಲ ಹಿಡಿದು ಪ್ರತ್ಯಕ್ಷನಾದನು. ಮೂಢ ಯಮನೇ, ನನ್ನ ಭಕ್ತನು ನನ್ನನ್ನು ತಬ್ಬಿಕೊಂಡಿರುವಾಗ ಅವನ ಪ್ರಾಣ ಎಳೆಯಲು ನಿನಗೆ ಎಷ್ಟು ಧೈರ್ಯ? ಶಿವನು ತನ್ನ ಕಾಲಿನಿಂದ ಯಮನ ಎದೆಗೆ ಒದ್ದನು. ಸಾಕ್ಷಾತ್ ಮೃತ್ಯುವೇ ಅಲ್ಲಿ ಬಿದ್ದು ಹೋಯಿತು. ಯಮನಿಗೆ ಸಾವು ಬಂತು. ಇದನ್ನೇ ನಾವು ಕಾಲಾಂತಕ ರೂಪ ಎಂದು ಕರೆಯುವುದು. ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡಿದರು. ಯಮ ಇಲ್ಲದಿದ್ದರೆ ಸೃಷ್ಟಿಯ ಸಮತೋಲನ ತಪ್ಪುತ್ತದೆ ಎಂದು ಬೇಡಿಕೊಂಡರು. ಶಿವನು ಶಾಂತನಾದನು. ಯಮನಿಗೆ ಮತ್ತೆ ಜೀವ ನೀಡಿದನು. ಆದರೆ ಒಂದು ಷರತ್ತು ಹಾಕಿದನು. ಈ ಬಾಲಕನನ್ನು ನೀನು ಮುಟ್ಟುವ ಹಾಗಿಲ್ಲ. ಶಿವನು ಮಾರ್ಕಂಡೇಯನಿಗೆ ವರ ನೀಡಿದನು. ಮಗನೇ, ನಿನಗೆ ಎಂದೂ ಸಾವು ಬರುವುದಿಲ್ಲ. ನೀನು ಚಿರಂಜೀವಾಗಿ ಇರುತ್ತೀಯ. ನಿನ್ನ ವಯಸ್ಸು ಯಾವಾಗಲೂ 16 ಆಗಿರುತ್ತದೆ ಅಂತ ವರ ನೀಡಿದನು. ಅಂದು ಮಾರ್ಕಂಡೇಯ ಶಿವನನ್ನು ಬೇಡಿಕೊಂಡ ಮಂತ್ರವೇ ಇಂದಿನ ಪ್ರಸಿದ್ಧ ಮಹಾಮೃತ್ಯುಂಜಯ ಮಂತ್ರ. ನೋಡಿದ್ರಲ್ಲ ಸ್ನೇಹಿತರೆ, ವಿಧಿ ಬರೆದ ಹಣೆ ಬರಹವನ್ನೇ ಬದಲಾಯಿಸುವ ಶಕ್ತಿ ಭಕ್ತಿಗಿದೆ. ಈ ಕಥೆ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಿಮಗೆ ಇನ್ಯಾವ ಪುರಾಣ ಕಥೆಗಳು ಬೇಕು ಅಂತ ಕಮೆಂಟ್ ಮಾಡಿ. ಹಾಗೂ ಎಪಿಕ್ ಕತೆ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಓಂ ನಮಃ ಶಿವಾಯ.